ಮೊದಲ ದಿನವೇ ಲೋಕಸಭೆಗೆ ನಾಮಪತ್ರಗಳ ವಿಚಾರದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಲ್ಲಿಕೆ ಆಗಿಲ್ಲ. ಆದರೆ ಒಂದೆರಡು ಹೈ ಪ್ರೊಫೈಲ್ಗಳಾಗಿರುವುದರಿಂದ ಗಮನವನ್ನು ಸೆಳೆದಿದೆ ಅಷ್ಟೆ. ರಾಮನಗರದಲ್ಲಿ ಕಾಂಗ್ರೆಸ್ ಭರ್ಜರಿ ಸಮಾವೇಶ ಅಥವಾ ರೋಡ್ ಶೋ ಮೂಲಕ ರಣಕಹಳೆಯನ್ನು ಲೋಕಸಮರಕ್ಕೆ ಕೂಗಿಸೇ ಬಿಟ್ಟಿದೆ. JDS ಮತ್ತು BJP ನಾಯಕರ ವಿರುದ್ಧ ಕಾಂಗ್ರೆಸ್ಸಿನ ನಾಯಕರು ವಿಪರೀತವಾದ ಮಾತಿನ ಮತಾಪುಗಳನ್ನು ಸಿಡಿಸಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಷಣ ಮಾಡುವಾಗ ಭರದಲ್ಲಿ ಬೆಂಗಳೂರು ಗ್ರಾಮಾಂತರದ BJP ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಬಗ್ಗೆ ಏಕವಚನವನ್ನು ಬಳಸಿದ್ದಾರೆ. ಎಂದಿನಂತೆ ನಾವು ಮಾತಾಡೋದೇ ಹಾಗೆ ಅಂತ ಅವ್ರು ಡಿಫೆಂಡ್ ಮಾಡಬಹುದೇನೋ, ಬಟ್ ಇಫ್ ಹಿ ಡಸ್ ನಾಟ್ ಅವಾಯ್ಡ್ ದಿಸ್ ನೀವಲ್ಲಿ ಯು ವಿಲ್ ಗೆಟ್ ಇನ್ ಟು ಟ್ರಬಲ್, ಅಷ್ಟು ಮಾತ್ರ ಹೇಳ್ತೀನಿ. ಪ್ರಧಾನಿ ಮೋದಿ ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರನ್ನು ಸುಳ್ಳುಗಾರ ಎಂದು ಜರೆದಿದ್ದಾರೆ. ಚುನಾವಣೆ ಹೊತ್ತಲ್ಲಿ ಮೇಕೆದಾಟು ಯೋಜನೆ ಜಾರಿ ಮಾಡಿಸ್ತೀವಿ ಅಂತಿರುವ ಮಾಜಿ ಪ್ರಧಾನಿ ದೇವೇಗೌಡರನ್ನ DCM ತರಾಟೆಗೆತ್ತುಕೊಂಡಿದ್ದಾರೆ. ಯಾಕೆ? ನೀವು ಚುನಾವಣೆ ಟೈಮಲ್ಲೇ ಪಾದಯಾತ್ರೆ ಮಾಡಿದ್ದಿದ್ದು, ಅದಾದ ಮೇಲೆ ನೀವು ಸೈಲೆಂಟಾಗೇ ಕೂತಿರೋದು, ಆಗಲ್ಲ ಅಂತ ಗೊತ್ತಿದ್ರೂ ಮಾಡಿದ್ರಿ ಅಷ್ಟೇ. ನೀವು ಮಾಡಿದ್ರಿ, ಅವರು ಮಾಡಿದ್ರು. ಮೋದಿ ನಮಗಿಂತಲ್ಲ ಇಷ್ಟು ದಿನ ಏನು ಮಾಡ್ತಿದ್ರಿ, ನಿಮ್ಮ ನಾಟಕ ಎಲ್ಲ ಗೊತ್ತು ಅಂತ ಅವ್ರ ಇದು ಆಯಿತು. ರಾಮನಗರದಲ್ಲಿ BJP JDS ಮೈತ್ರಿ ಸಮ್ಮಿಲನ ಸಭೆ ಮಾಡಿದ್ದಾರೆ ಸಡ್ಡು ಹೊಡೆಯೋಕ್ಕೆ. ಕೆಂಗಲ್ನಿಂದ ಚನ್ನಪಟ್ಟಣದವರೆಗೆ ಅವರು ಒಂದು ಇರಲಿ ಅಂತ ಬೈಕ್ ರ್ಯಾಲಿ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಎಲ್ಲ ಆರೋಪಗಳಿಗೆ ಅವರು ತಿರುಗೇಟು ಕೊಟ್ಟಿದ್ದಾರೆ. ಮಂಜುನಾಥ್ ಸರ್ಕಾರಿ ಕೆಲಸದಲ್ಲಿ ಇದ್ದವರು, ಅವರು ಬಿಜೆಪಿಯವರು ನಿಲ್ಲಿಸಲಿಲ್ಲ, ಅವ್ರಿಗೆ ಯಾರು ಕ್ಯಾಂಡಿಡೇಟ್ಗಳು ಸಿಕ್ಕಲಿಲ್ಲ. ಅದಕ್ಕೆ ದೇವೇಗೌಡನ ಅಳಿಯ ಅಂತೇಳಿ ಕರ್ಕ ಬಂದಿಲ್ಲ. ನರೇಂದ್ರ ಮೋದಿ ಅವರು ಸುಳ್ಳುಗಾರ, ಇವರು ದೇವೇಗೌಡರು ಇನ್ನೊಬ್ಬರು ಸುಳ್ಳುಗಾರ. ಹಿಂದೆ ದೇವೇಗೌಡರ ಕುಟುಂಬ ಇಲ್ಲಿ ಅನೇಕ ವರ್ಷಗಳಿಂದ ಪ್ರತಿನಿಧಿಸಿದಾರಲ್ಲ, ಯಾಕೆ ಮಾಡಿಸ್ಲಿಲ್ಲ? ಮುಂದೆ ಅಧಿಕಾರಕ್ಕೆ ಬಂದ್ರೆ ಮಾಡಿಸ್ತಾರಂತೆ. ಇವತ್ತು 2 ಬಾರಿ ಇಲ್ಲಿಂದ ಮುಖ್ಯಮಂತ್ರಿ, ಇವತ್ತು ಈ ಕ್ಷೇತ್ರಕ್ಕೆ ಜನತಾದಳ ಅಭ್ಯರ್ಥಿ ಇಲ್ಲದೆ ಇವತ್ತು ಬಿಜೆಪಿ ಅಭ್ಯರ್ಥಿಯನ್ನ ಇವತ್ತು ಅವರ ಕುಟುಂಬದವ್ರಿಗೆ ನಿಲ್ಲಿಸಿದ್ದಾರೆ. ಇವತ್ತು ಮಾನ್ಯ ಶ್ರೀ ದೇವೇಗೌಡರು ಹೇಳ್ತಾರೆ, ಪಕ್ಷಾತೀತವಾಗಿ ಕಾವೇರಿ ಜನಾಲಯ ಪ್ರದೇಶದಲ್ಲಿ ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಪಕ್ಷಾತೀತವಾಗಿ ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ಮೇಕೆದಾಟು ಹೋರಾಟ ಮಾಡಿ. ಚುನಾವಣೆ ಸಂದರ್ಭದಲ್ಲಿ ಆಡೋ ಮಾತುಗಳನ್ನ ಜನ ಹೇಳಿದ್ದಾರೆ, ನೋಡ್ಬಿಡೋಣ ಅಲ್ವಾ? ನೋಡೋಣ. ನಮ್ಮ ಪಕ್ಷದಲ್ಲಿದ್ರೆ ಕಾಲ ಮೇಲೆ ಕಾಲ ಹಾಕೊಂಡು ದೇವೇಗೌಡರು ಭಕ್ತರು ಬರ್ತಿದ್ದಾರೆ. ಆ ಚಪ್ಪಲಿ ಕಾಲಲ್ಲಿ ದೇವೇಗೌಡರನ್ನ ಟಚ್ ಮಾಡತಕ್ಕಂತ ಕೆಲಸ ಹಲವಾರು ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ನೊಂದು, ನಾನೇನು ಜ್ಯೋತಿಷಗಾರನಲ್ಲ, ಆದರೆ ಅನಿವಾರ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಡಿಸೆಂಬರ್ ತಿಂಗಳೊಳಗೆ ನಾವು ತೆಗಿಬೇಕಾಗಿಲ್ಲ ಸರ್ಕಾರ, ಈ ಸರ್ಕಾರ ಅವರೇ ತಗೊಂತಾರೆ. ಅದಕ್ಕೋಸ್ಕರವಾಗಿ ಈಗ ಮೇಕೆದಾಟಿನ ವಿಷಯ ರೈಸ್ ಮಾಡಿದ್ದಾರೆ, ಅದರ ಮೇಲೆ ಓಟ್ ತಗೋಬೇಕು ಅಂತ ಹೇಳಿ ಆ ದರಿದ್ರ ದೇವೇಗೌಡರ ಸರ್, ಚುನಾವಣೆ ಸಂದರ್ಭದಲ್ಲಿ ಜನ ಇವ್ರು ಆಡೋ ಮಾತುಗಳನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ ಅನ್ನೋ ಪರಿಸ್ಥಿತಿ ಏನಿಲ್ಲ ಅಲ್ವಾ? ಇಲ್ಲ, ತಗೋತಾರೆ. ಇದನ್ನ ರಾಜಕಾರಣಿಗಳು ಪಾಠ ಕಲ್ತಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ಸಿದ್ದರಾಮಯ್ಯನವರು ಅದನ್ನ ಮೈಸೂರಿನಲ್ಲಿ ಬಹಳ ಪ್ರಾಂಪ್ಟ್ ಆಗಿ ಫಾಲೋ ಮಾಡ್ದಂಗಿದೆ. ಯದುವೀರ್ದೆಲ್ಲ ವೈಯಕ್ತಿಕವಾಗಿ ಮಾಡಕ್ ಹೋಗ್ಬೇಡಿ ಅಂತನೋ ಏನೋ ಹೇಳಿ ಆತರ ಹೇಳಿದಾರಂತೆ. ನನಗೂ ಗೊತ್ತಿಲ್ವಲ್ಲ, ನನಗೇನು ಫೋನ್ ಮಾಡಿಲ್ಲ. ಹಂಗಾಗಿ ಆ ಎಚ್ಚರಿಕೆಯನ್ನ ತಪ್ಪಿದರೆ ದಿಸ್ ವಿಲ್ ಹರ್ಟ್. 100% ಬರೆದಿಟ್ಕೊಳ್ಳಿ, ಗಾಯ ಮಾಡೇ ಮಾಡುತ್ತೆ. ಭಾಷೆ ಬಳಕೆಯಲ್ಲಿ, ಅದರಲ್ಲೂ ಬಹುಮುಖ್ಯವಾಗಿ ತುಂಬ ಸೂಕ್ಷ್ಮ ಕ್ಷೇತ್ರಗಳಲ್ಲಿ ಹೆಚ್ಚು ಕಡಿಮೆ ಯಾರಾದರೂ ಮಾಡಿಕೊಂಡರೆ ಅನುಭವಿಸುತ್ತೀರಿ. ಅದು ನಂಬರ್ 1, ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಆಲೋಚನೆ ಮಾಡುತ್ತಿರುವ ಮತದಾರನ ಮೇಲೂ ಪರಿಣಾಮ ಬೀರುತ್ತೆ. ನಂಬರ್ 2, ನೆನಪಿಟ್ಕೊಳ್ಳಿ ಇದನ್ನು ಮಾತ್ರ, 2ನೇ ದಿನ ಆಯಾಯ ಬೈಗುಳ ಮಾಡಿದವರಲ್ಲಿ ಆಯಾಯ ಜಾತಿಗಳಲ್ಲಿ ಏಳಬಹುದಾದಂತಹ ಅಸಮಾಧಾನವೂ ಅಡಗಿರುತ್ತೆ. ನೆನಪಿಟ್ಕೊಳ್ಳಿ ಇದನ್ನ. ಅದು ಕೇವಲ ಅದೊಂದು ಹರ್ಟ್, ನಾನು ಅಷ್ಟು ಮಾತ್ರ ಹೇಳಬಲ್ಲೆ. ಕೆಲವು ಸರಿ ಕ್ಷೇತ್ರದ ಅಭ್ಯರ್ಥಿ ಮೇಲೂ ಪರಿಣಾಮ ಬೀರಬಹುದು, ಕೆಲವು ಸರಿ ಎಲ್ಲಾ ಕಡೆನೂ ವ್ಯಾಪಿಸಬಹುದು, ಗೊತ್ತಿಲ್ಲ. ಇಟ್ ಡಿಪೆಂಡ್ಸ್, ಅದು ಯಾವ ಲೆವೆಲ್ ಬೆಳೆಯುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಸಾಮಾನ್ಯವಾಗಿ ಸೀಮಿತವಾಗಬಹುದು, ಒಂದು ಲೆವೆಲ್ ದಾಟಬಿಟ್ರೆ ಬೇರೆ ಕ್ಷೇತ್ರಗಳಿಗೂ ಹೊಡಿಬಹುದು. ನೀವು ಹೇಳದಂಗೆ ಈ ಮೇಕೆದಾಟು ವಿಷಯದಲ್ಲಿ ಬೋಗಸ್ ರೀ, ಅದು ಪಕ್ಕಾ ಬೋಗಸ್. ಇವ್ರುಗಳು ಆಲ್ ಆಫ್ ದೆಮ್ ಆರ್ ಬೋಗಸ್. ಶಿವಕುಮಾರ್ ಅಷ್ಟೇ, JDS ಅವರು ಅಷ್ಟೇ, ಎಲ್ಲರೂ ಅಷ್ಟೇ, ಎಲ್ಲರೂ ಬೋಗಸ್. ನೀವು ಚುನಾವಣಾ ಪೂರ್ವದಲ್ಲಿ ಇದನ್ನು ಮಾಡಿದ್ರಿ, ಏನದೇನೋ ಪಾದಯಾತ್ರೆ, ಅವತ್ತು ಇದೇ ಹೇಳ್ತಿದ್ವಿ, ಆಗಲ್ಲ. ಈಗ ಇವ್ರು ಹೇಳ್ತಿದ್ದಾರೆ ಅದಕ್ಕೆ ಎಲ್ಲರೂ ಪಕ್ಷಾತೀತವಾಗಿ ಮಾಡಿಬಿಡೋಣ ಅಂತ. ಆಗಲ್ಲ.
ನೀವು ಪಕ್ಷಾತೀತವಾಗಾದ್ರೇನ್ರಪ್ಪ, ಇನ್ನೊಂದು ನೆರೆಯ ರಾಜ್ಯ ಪಕ್ಷಾತೀತವಾಗಿ ಚಿಂತನೆ ಮಾಡೋ ಸ್ಟೇಜಲ್ಲಿ ಇಲ್ಲ. ಅವರು ಅವ್ರ ಸ್ವಾರ್ಥ ನೋಡ್ತಾರೆ, ಅವರ ರಾಜ್ಯ ಇಂಡಿ ಅಲಯನ್ಸ್, ಇಂಡಿ ಅಥವಾ ಇಂಡಿಯಾ ಅಲಯನ್ಸ್, ಹೌದು, ಅದು ಒಕ್ಕೂಟ ಅಲ್ಲ. ಒಂದು ಕಡೆ ತಮಿಳ್ನಾಡು ನಿಮ್ಗೆ ಅನುಮತಿ ಕೊಡಲ್ಲ ನಿಮ್ಮ ಅಲಯನ್ಸ್, ದೇಶ ಕಟ್ಟುವಲ್ಲಿ ನಿಮ್ದು ಒಕ್ಕೂಟ ಅಂತೀರಿ. ದಿಸ್ ಇಸ್ ವೆರಿ ಬ್ಯಾಡ್. ಇದು ಈ ಕಡೆ ಕೇರಳದವರು ಮಳೆ ಬಂದಿಲ್ಲ ಅಂತ ಒಂಚೂರು ನೀರು ಕಡಿಮೆ ಆಗಿದೆ ಅಂತಂದರೆ ಅಲ್ಲಿ ಮಂತ್ರಿ ನಮ್ಮ IT ಕಂಪನಿ ಕಾಗದ ಬರೀತಾರಂತೆ, ಎಲ್ಲ ಬಂದ್ಬಿಡಿ ಕೇರಳಕ್ಕೆ ಅಂತ. ಇದು ನಿಮ್ಮ ಒಕ್ಕೂಟ, ಇದು ನಿಮ್ಮ ದೇಶ ಚಿಂತನೆ, ಇದು ನಿಮ್ಮ ಇಂಡಿಯಾ ಅಲಯನ್ಸ್. ಯಾವ ಇಂಡಿಯಾ ಅಲಯನ್ಸ್ ಇದೆ? ಕರ್ನಾಟಕ ರಾಜ್ಯಕ್ಕೆ ಹರ್ಟ್ ಮಾಡವರ. ಲೆಟ್ ದಿ ಇಂಡಸ್ಟ್ರೀಸ್ ಮಿನಿಸ್ಟರ್ ಟೇಕ್ ಎ ಪಾಯಿಂಟ್. ಮುಖಾಮುಖಿ ನಡೆದು ಹೇಳಿ ಆ ಕೇರಳ ಮಂತ್ರಿಗೋ ಇನ್ನೊಬ್ರಿಗೋ. ಹಾಗೆ ಸ್ಟಾಲಿನ್ಗೆ ಹೇಳಿ ನೋಡೋಣ ಯಾರೊಬ್ರು. ಆಗಲ್ಲ. ಯಾಕೆ? ಆಯಾಯ ರಾಜ್ಯಗಳಿಗೆ ಅವರವರ ಅನಿವಾರ್ಯತೆಗಳು ಮತ್ತು ರಾಜಕಾರಣ. ನಿಮಗೆ ಹೆಂಗಿಲ್ ರಾಜಕಾರಣ ಇದೆಯೋ ಅವ್ರಿಗೆ ಅಲ್ಲಿದೆ, ಅವರು ಅವರ ಅನಿವಾರ್ಯತೆ. ನಿಮಗೆ ಹೆಂಗಿದೆಯೋ ಹಾಗೆ ಅವ್ರಿಗಿದೆ. ಹಾಗಾಗಿ ನೀವು ಲಾಗ ಅಲ್ಲ, ಡಬಲ್ ಲಾಗ ಅಲ್ಲ, ತಿಪ್ಪರ್ ಲಾಗ ಹೊಡೆದ್ರೂ ಆಗಲ್ಲ. ಒಂದು ವೇಳೆ ಆದರೂ ಜನ ನಂಬ್ಕೋಬೇಡಿ, ಆ ಭಾಗದ ಯಾರೂ ಇವ್ರ ಮಾತುಗಳನ್ನು ನಂಬಬೇಡಿ. ಒಂದು ವೇಳೆ ಆದರೂ ನಾನು ಹೇಳ್ತಾ ಇದ್ದೀನಿ, ಅಪ್ಪಿ ತಪ್ಪಿ ನಾಳೆ ಗೌರ್ಮೆಂಟ್ ಆಫ್ ಇಂಡಿಯಾ ಕ್ಲಿಯರೆನ್ಸ್ ಕೊಟ್ಟರು ಅಂತ ಅನ್ಕೊಳ್ಳೋಣ, ನಾನು ಹೇಳ್ತಾ ಇದ್ದೀನಿ, ಅಲ್ಲಿಗೆ ಅದು ಮುಗಿಯಲ್ಲ. ಅಲ್ಲಿಂದ ಅದು ಸುಪ್ರೀಂ ಕೋರ್ಟಿಗೆ ಬರುತ್ತೆ, ಅಲ್ಲಿ ಪ್ರಶ್ನೆ ಆಗುತ್ತೆ, ಅಲ್ಲಾಗತ್ತೆ. ತದನಂತರ ಅದು ಇತ್ಯರ್ಥವಾಗತ್ತೆ ಯಾವುದೋ ಒಂದು ರೂಪದಲ್ಲಿ. ಬಟ್ ಇದು ಗೊತ್ತಿದ್ದು ಪದೇ ಪದೇ ಇವರು ತೆಗಿತಾರೆ. ಹಾಗಿದ್ರೆ ಜನ ಅದನ್ನ ನಂಬ್ತಾ ಇದ್ದಾರೆ ಅಂತ ಅರ್ಥ. ನನಗೆ ಗೊತ್ತಿಲ್ಲ. ಜನ ನಂಬ್ಕೊಂಡ್ರೆ ನೀವು ಮೂರ್ಖರಾಗಿದ್ದೀರಿ, ಮೂರ್ಖರಾಗ್ಕೊಳ್ಳಿ ಅಂತೀವಿ. ನಾವೇನು ಮಾಡೋಕ್ಕಾಗತ್ತೆ ಅದಕ್ಕೆ? ನಂಬಬೇಡಿ ನಾನಂತೂ ಹೇಳ್ತೀನಪ್ಪ. ವಾಸ್ತವ ಇರೋದು ಹೀಗೆ. ನಾನಂತೂ ವಾಸ್ತವದಲ್ಲಿ ಹೇಳ್ತಿದ್ದೀನಿ, ಇದು ಆಗಲ್ಲ. ಈ ರಾಜಕೀಯ ಪಕ್ಷ ಆಗಬಹುದು, ಆಗಲೇಬೇಕು ಒಂದು ದಿನ. ಆದರೆ ನೀವು ಹೇಳುತ್ತಿರೋ ಮಾದರಿನಲ್ಲಿ ಅಲ್ಲ, ಅಷ್ಟು ಮಾತ್ರ ಹೇಳ್ತೀನಿ. ಇಷ್ಟರ ಮೇಲೆ ದೇಶ ಕಟ್ಟಲು ಹೊರಟಿರುವ DK ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯನವರಾಗಲಿ, ಕಾಂಗ್ರೆಸ್ನವರಾಗಲಿ, ಮೋದಿ ಮಕಾಡೆ ಮಲಗಿಸ್ಬಿಡ್ತೀವಿ ಈ ಸರಿ ಅಂತ ಒಕ್ಕೂಟ ಮಾಡಿರೋರು, ಆ ಒಕ್ಕೂಟದಿಂದ ಆ ಪ್ರೀತಿ, ವಿಶ್ವಾಸ ಮತ್ತು ಇಂಡಿ ಅಲಯನ್ಸಿನ ಒಂದು ರೀತಿ ಆ ಒಗ್ಗಟ್ಟಿನ ಪ್ರದರ್ಶನದ ಭಾಗವಾಗಿ ಒಂದು ಲೆಟರ್ ಹಾಕ್ಸಿ. ಆಗತ್ತಾ ನೋಡೋಣ. ಇನ್ನು ಕರ್ನಾಟಕ ಸೇರಿ 12 ರಾಜ್ಯಗಳ 88 ಲೋಕಸಭಾ ಕ್ಷೇತ್ರಗಳಲ್ಲಿ ಇಂದಿನಿಂದ ನಾಮಪತ್ರ ಸಲ್ಲಿಕೆ ಕಾರ್ಯ ಆರಂಭವಾಯಿತು. ರಾಜ್ಯದ 14 ಕ್ಷೇತ್ರಗಳಲ್ಲಿ ನಾಮಿನೇಷನ್ ಪರ್ವ ಶುರುವಾಯಿತು. ಮೊದಲ ದಿನವಾದ ಇವತ್ತು ಸಂಸದ DK ಸುರೇಶ್ ಸೇರಿ ಹಲವರು ತಮ್ಮ ಉಮೇದುವಾರಿಕೆ ಸಲ್ಲಿಸಿದರು. ಕನ್ನಡ ಶಾಲು ಹಾಕಿದ DK ಸುರೇಶ್ ನಾಮಪತ್ರ ಸಲ್ಲಿಕೆಗೆ ಮುನ್ನ ಮೆರವಣಿಗೆ ಮೂಲಕ ರಾಮನಗರ DC ಕಚೇರಿಗೆ ಬಂದರು. ಟೆಂಪಲ್ ರನ್ ಮಾಡಿದ್ರು. ಚರ್ಚ್ ಮಸೀದಿಗಳಿಗೂ ಕೂಡ ಭೇಟಿ ಕೊಟ್ಟರು. ತಮ್ಮ ಅಣ್ಣ ಮತ್ತು ಅತ್ತಿಗೆ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದರು. ಸಾರ್ವಜನಿಕ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಕಾಲಿಗೆರಿಗೆ ನಮಸ್ಕಾರವನ್ನು ಮಾಡಿದರು. ಹಾಸನ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಎ ಮಂಜು, ಸಿಎನ್ ಬಾಲಕೃಷ್ಣ ಕಾಲಿಗೆ ಬಿದ್ದು ಪ್ರಜ್ವಲ್ ಆಶೀರ್ವಾದವನ್ನು ಪಡೆಕೊಂಡರು. ಪ್ರಜ್ವಲ್ ಏಪ್ರಿಲ್ 4ರಂದು ಮತ್ತೊಮ್ಮೆ ನಾಮಪತ್ರವನ್ನು ಸಲ್ಲಿಸುತ್ತಾರೆ. ಅತ್ತ ದಕ್ಷಿಣ ಕನ್ನಡ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಕೂಡ ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ವಿಶೇಷ ಅಂದರೆ 2019ರಲ್ಲಿ ಮಂಡ್ಯದಲ್ಲಿ ಆದಂತೆಯೇ ಬೆಂಗಳೂರು ಗ್ರಾಮಾಂತರದಲ್ಲಿಯೂ ಕೂಡ ಕನ್ಫ್ಯೂಸ್ ಪಾಲಿಟಿಕ್ಸ್ ಶುರುವಾಗಿದೆ. ಇದು ಕಾಕತಾಳೀಯನೋ ಕುತಂತ್ರನೋ ಗೊತ್ತಿಲ್ಲ, ಆದರೆ ಡಾಕ್ಟರ್ ಹೆಸರಿನ ಅಭ್ಯರ್ಥಿ ಹುಟ್ಟುಕೊಂಡಿದ್ದಾರೆ. ಬಿಜೆಪಿಯ ಡಾಕ್ಟರ್ ಸಿಎನ್ ಮಂಜುನಾಥ್ ಹೆಸರಿನ ಅಭ್ಯರ್ಥಿಯೊಬ್ಬರು ಏಪ್ರಿಲ್ 2ರಂದು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. 4ನೇ ಬಾರಿಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ನಮಗೆ ಕಾಂಗ್ರೆಸ್ ಪಕ್ಷ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ. ನಾನೇನು ಕಳೆದ 10 ವರ್ಷ 8 ತಿಂಗಳ ಕಾಲ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜನರ ಒಡನಾಡಿಯಾಗಿ ಮಗನಾಗಿ ಏನು ಸೇವೆಯನ್ನು ಸಲ್ಲಿಸಿದ್ದೇನೆ. ನಾನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಇವತ್ತು ಕೂಲಿಯನ್ನ ಕೊಡಲಿಕ್ಕೆ ಜನ ಸಿದ್ಧರಾಗಿದ್ದಾರೆ. ಸಾಂಕೇತಿಕವಾಗಿ ಇವತ್ತು ನಾಮಪತ್ರಕ್ಕೆ ಸಲ್ಲಿಕೆ ಮಾಡಿದ್ದೀವಿ. 4ನೇ ತಾರೀಕು ಅಧಿಕೃತವಾಗಿ ಬೃಹತ್ ಮಟ್ಟದ ರ್ಯಾಲಿ ಮುಖಾಂತರ ಹಾಗೂ ಅವತ್ತು ಹೆಚ್ಚಿನ ಜನಸಂಖ್ಯೆ ಸೇರಿಸಿ ಅವತ್ತೊಂದು ದಿವಸ ನಾಮಪತ್ರಿಕೆ ಸಲ್ಲಿಕೆ ಮಾಡ್ತೀನಿ. ಅವತ್ತು ಯಡಿಯೂರಪ್ಪ ಸಾಹೇಬರು ನಮ್ಮ ನಾಮಪತ್ರಿಕೆ ಸಲ್ಲಿಕೆ ಮಾಡೋಂಥ ಕೆಲಸ ಮಾಡ್ತಾರೆ. ವಿಜೇಂದ್ರಣ್ಣನು ಆದ್ರೆ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಈಗ ಕುಮಾರಣ್ಣನು ಮುಗಿಸಿ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ದೊಡ್ಡವರು ದೇವೇಗೌಡರು ಸಾಹೇಬ್ರು ಬರ್ತಿದ್ದಾರೆ. ಸರ್, ಈ ಕನ್ಫ್ಯೂಸ್ ಪಾಲಿಟಿಕ್ಸ್ ಯಾಕೆ ಆಗಬಹುದು ಸರ್? ಅಂದ್ರೆ ಈಗ ಮಂಡ್ಯದಲ್ಲಿ ನಾವು ನೋಡಿದ್ವಿ ಸುಮಾರು ಜನ ಓಲ್ಡ್ ಟ್ಯಾಕ್ಟಿಕ್ಸ್ ಇದು. ಆ ಟ್ಯಾಕ್ಟಿಕ್ಸ್ ಈಗ ಕೆಲಸ ಮಾಡಲ್ಲ. ಜನ ಬಹಳ ಅಲರ್ಟ್ ಆಗಿದ್ದಾರೆ. 1945-50 ಭಾರತ ಅಲ್ಲ ಇದು. ಸುಮ್ಮನೆ ಕಣ್ಮುಚ್ಕೊಂಡು ಓಟ್ ಹಾಕ್ಬಿಡಕ್ಕೆ ಅಲ್ಲ, ಆಯ್ತಾ? ಆ ಕನ್ಫ್ಯೂಷನ್ ಪಾಲಿಟಿಕ್ಸ್ ಎಲ್ಲ ವರ್ಕ್ ಆಗಲ್ಲ. ನಂಬರ್ 1 ಭಾಳ ಬಾರ್ಡರ್ಲಿ ಇರುತ್ತೆ. ಬಿಕಾಸ್
ಸಿಂಬಲ್ಸ್ ಹ್ಯಾವ್ ಬಿಕಮ್ ವೆರಿ ಡಾಮಿನೇಟಿಂಗ್. ಅಂದರೆ ಚಿಹ್ನೆಗಳು ತುಂಬ ಪ್ರಬಲವಾಗಿ ಹೋಗಿವೆ ಈಗ. ಇದು ಹಳೆ ಕಾಲದ ಗೋಜಲಲ್ಲ ಇದು. ಓಕೆ, ಈಗ ಸಿಂಬಲ್ಗಳು ಸ್ಟ್ರಾಂಗ್ ಇದೆ. ಅದು ಹಸ್ತ ಇರಬಹುದು, ಕಮಲ ಇರಬಹುದು, ತೆನೆ ಹೊತ್ತ ಮಹಿಳೆ ಇರಬಹುದು ಅಂತ. ನಂಬರ್ 2, ಗ್ರಾಮೀಣ ಮಟ್ಟದಲ್ಲಿ, ಗ್ರಾಮಗಳ ಮಟ್ಟದಲ್ಲಿ ಚುನಾವಣೆಗಳು ಚಾಲ್ತಿಗೆ ಬಂದಾಗೋಗಿದೆ. ಹಾ, ಗ್ರಾಮಗಳಲ್ಲಿ ಎಲ್ಲರಿಗೂ ಗೊತ್ತಿದೆ. ಚುನಾವಣೆ ಹೇಗೆ ಈ ಟ್ಯಾಕ್ಟಿಕ್ಸ್ ಎಲ್ಲ ವರ್ಕ್. ಅವ್ರು ನಿಲ್ಲಬಾರ್ದು ಅಂತಾನೆ ಹೇಳಿಲ್ಲ, ಹೌದು, ಅದಕ್ಕೆ ಅವಕಾಶ ನಿಲ್ಲಬಾರ್ದು ಅಂತಾನೆ ಹೇಳಿಲ್ಲ. ಅವ್ರ ಪಡೆಗೆ ಅವ್ರು ನಿಲ್ಲಬಹುದು. ನಂಗೆ ಗೊತ್ತಿಲ್ಲ ಜನ ಅವ್ರಿಗೆ ಎಷ್ಟು ಮತ ಹಾಕ್ತಾರೋ ಹಾಕಲ್ವೋ ನನಗೇನು ಗೊತ್ತು. ನಾನು ನಿಲ್ಲಬಾರ್ದು ಅಂತ ಹೇಳ್ತಿಲ್ಲ. ನೀವು ಹೇಳ್ದಂಗೆ ಅದು ತಂತ್ರದ ಭಾಗ ಗೀಗ ಅಂತೇನಾದ್ರು ಇದ್ದರೆ ಅದು ವರ್ಕ್ ಆಗಲ್ಲ, ಅಷ್ಟು ಮಾತ್ರ ಹೇಳ್ತೀನಿ. ಜನ ಅಷ್ಟು ಬುದ್ಧಿವಂತರಿದ್ದಾರೆ, ಬಿಕಾಸ್ ಸಿಂಬಲ್ಸು ಅಷ್ಟು ಸ್ಟ್ರಾಂಗ್ ಆಗಿವೆ. ಜನ ಕೂಡ ಎಲೆಕ್ಷನ್ಗಳಿಗೆ ಒಗ್ಕೊಂಡ್ಬಿಟ್ಟಿದ್ದಾರೆ. ಆಲ್ ರೈಟ್, ಐ ವಿಲ್ ಗಿವ್ ಯು ಒಂದು ಕ್ಲಾಸಿಕ್ ಎಕ್ಸಾಂಪಲ್. ಹಂಗಾದ್ರೆ ಮಂಡ್ಯನಲ್ಲಿ ಆಗಿದ್ದೇನು ಸುಮಲತಾ ಹೆಸರು ತಾನೆ, ಹೌದು ಕರೆಕ್ಟ್? ಹೌದು ಸರ್, ಸುಮಲತಾ ಕಂಟೆಸ್ಟ್ ಮಾಡಿದ್ದೇನು ಇಂಡಿಪೆಂಡೆಂಟ್ ತಾನೆ, ಹೌದು. ಸಿಂಬಲ್ ಬೇರೆ ತಾನೆ. ಹೀಗೆ ಗೊತ್ತಾಯ್ತು ಜನಕ್ಕೆ ಆ ಸಿಂಬಲ್ ಹಂಗಾರೆ? ಯಾಕೆ ಹಂಗಾರ ಓಟ್ ಕೊಟ್ಟರು ಆ ಸಿಂಬಲ್ಗವರು? ಅಂದ್ರೆ ಅಭ್ಯರ್ಥಿ ಯಾರು? ಪ್ರಚಾರದ ರೀತಿ ರಿವಾಜುಗಳು ಚೇಂಜ್ ಆಗಿದೆ. ಗ್ರಾಮೀಣ ಭಾಗದಲ್ಲಿ ಹಿಂಗೆ ಹಿಡ್ಕೊಂಡು ನೋಡ್ಕೋತಾರೆ ಏನು ಅಂತ ಇವತ್ತು ಕೈಯಲ್ಲೆಲ್ಲ. ಅವ್ರು ದೇ ಆರ್ ಮೋರ್ ಇನ್ಫಾರ್ಮ್ಡ್. ಹೇಗಾದರೆ ಸುಮಲತಾ ಕೊನೆ ಕ್ಷಣದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ತನ್ನ ಸಿಂಬಲ್ನ ಜನರಿಗೆ ತಲುಪಿಸಿ ಹೇಗೆ ಗೆಲ್ಲಕ್ಕಾಯ್ತು ಅವ್ರಿಗೆ? ಯಾಕೆ ಬೇರೆ ಸುಮಲತಾಗಳಿಗೆ ಅದಾಗಲಿಲ್ಲ ಅವತ್ತು? ಅವ್ರ ನಂಬರ್ನ ಅವರು ತುಂಬಾ ಇವರು ಹೇಳ್ತಾರೆ ಕಮಲಕ್ಕೆ ಮತ ಅಂತನೋ, ಹಸ್ತಕ್ಕೆ ಮತ ಅಂತನೋ. ಅದ ಇವರು ಡಿ ಕೆ ಸುರೇಶ್ ಸ್ವಲ್ಪ ಮೋರ್ ಫೇಮಸ್ ಆಗಂತ ಡಿ ಕೆ ಸುರೇಶ್ಗೆ ಮತ ಅಂತನೋ ಹೇಳ್ತಾರೆ, ಹೇಳಿಸ್ತಾರೆ ಜನ. ಆ ಲೆವೆಲಲ್ಲಿ ಇಲ್ಲ ಸುಮ್ಮನೆ ಎಲ್ಲ. ದೀಸ್ ಆರ್ ಆಲ್ ಟಿಪಿಕಲ್ ಮೆಥಡಾಲಜಿಗಳಷ್ಟೇ. ಆಲ್ ಇದು ಎಲ್ಲಿ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ತೀನಿ. ಈ ಥರದ ಲೆಕ್ಕ ಇದು ವಿಪರೀತವಾದ ನ್ಯಾರೋ ಮಾರ್ಜಿನಲ್ ಇರ್ಬೋದ. ಪಂಚಾಯತಿನಲ್ಲೋ ಆಗಲ್ಲ, ಅದು ಕಾರ್ಪೊರೇಷನಲ್ಲೋ ತುಂಬ ನ್ಯಾರೋ ಇತ್ತು ಅಂತ ಇಟ್ಕೊಳ್ಳೋಣ. ಆಗ ಒಂದು 60 ಓಟು 70 ಓಟಲ್ಲಿ ವ್ಯತ್ಯಾಸ ಆಗ್ತಿರ್ಬೋದು ಅಂದ್ಕೊಳ್ಳೋಣ. ಆಗ ಈ ಥರದೊಂದು ಅಭ್ಯರ್ಥಿ ಯಾರು ಬಂದು ಒಳಗೆ ಬಂದು ಕಿತ್ತಾಕ್ಬಿಟ್ರೆ ಓಟ್ಗಳನ್ನು ಆಗ್ಬೋದು. ನಾಟ್ ಇನ್ ಲೋಕಸಭಾ. ಎಸ್, ಅಖಾಡಕ್ಕೆ ಇಳಿದವರ ಆಸ್ತಿ ಪಾಸ್ತಿ ಎಷ್ಟಿದೆ ಅಂತ ತಿಳಿದುಕೊಳ್ಳುವ ಸೌಭಾಗ್ಯದ ಸಮಯ. ಸೌಭಾಗ್ಯದ ಸರ್, ಯಾಕೆ ಆಗ್ಬಾರ್ದು ಸೌಭಾಗ್ಯ? ಅಸೆಟ್ ಇಸ್ ಎ ಅಸೆಟ್ ಕ್ರಿಯೇಷನ್ ತಾನೇ. ಹಂಗಾಗಿ ಅಸೆಟ್ ಏನಿದೆ ನೋಡೋಣ ಅಲ್ವಾ? ಅಸೆಟ್ ಇದೆ ಅಂತ ತಕ್ಷಣ ಅಕ್ರಮ ಅಂತೀರಾ ಯಾರು? ಮತ್ತೆ ಡಿಕ್ಲೇರ್ ಆದ್ಮೇಲೆ ಸಕ್ರಮ ಸರಿ ಇದೆ. ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಅಭ್ಯರ್ಥಿ 2019ರಲ್ಲಿ 2000ರಲ್ಲಿ 333.86 ಕೋಟಿಯನ್ನು ಅವರು ಘೋಷಣೆ ಮಾಡಿದ್ರು. 333 ಕೋಟಿ. ಈಗ 24ಕ್ಕೆ ಬರುವ ವೇಳೆಗೆ ಅಂದರೆ 5 ವರ್ಷದಲ್ಲಿ ಅವರ ಆಸ್ತಿ 593 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಅಂತ ಅವರೇ ಕೊಟ್ಟಿರುವ ಲೆಕ್ಕಾಚಾರ. ಆಸ್ತಿ ಪ್ರಮಾಣ ಹೆಚ್ಚ ಸುಮಾರು 259 ಕೋಟಿ ಆಗಿದೆ ಅಂತ ಈಗ ಲೆಕ್ಕಾಚಾರ. ಅವ್ರಿಗೆ ಒಂದು 207 ಕೋಟಿ ಸಾಲ ಇದೆ ಅಂತ ಹೇಳಿದ್ದಾರೆ. ಆದರೆ ಈ ಸಾಲ ಯಾವುದು ಅನ್ನೋದು ಇಂಪಾರ್ಟೆಂಟ್. ನ್ಯಾಷನಲ್ ಬ್ಯಾಂಕ್ಗಳಿಗೆ ಸಾಲ, ಯಾವ್ಯಾವುದೋ ಸಾಲ, ಅದು ಬೇರೆ ಸಾಲ. ಅದು ಈ ಸಾಲ ಹಾಗಿಲ್ಲ, ಬಟ್ ಸ್ಟಿಲ್ ಸಾಲನೇ. ಅವರ ತಾಯಿಗೆ ಗೌರಮ್ಮ ಅವರಿಗೆ ಒಂದು 4.75 ಕೋಟಿ ಸಾಲ ಕೊಟ್ಟಿದ್ದಾರಂತೆ. ಮತ್ತು ಸೋದರನಾಗಿರುವ ಡಿ ಕೆ ಶಿಗೆ ಒಂದು 30 ಕೋಟಿ ಸಾಲ ಕೊಟ್ಟಿದ್ದಾರೆ. ಡಿ ಕೆ ಶಿ ಪುತ್ರಿಗೆ ಒಂದು 8 ಕೋಟಿ, ಅವರ ಪುತ್ರನಿಗೆ ಒಂದು 1 ಕೋಟಿ ಇದೆಲ್ಲ ಸಾಲ ಕೊಟ್ಟಿದ್ದಾರಂತೆ. ಇಷ್ಟೇ ಆದರೆ ಇನ್ನು ಉಳಿದಿದ್ದ ಸಾಲ ಎಲ್ಲ ಇರಬೇಕಲ್ಲ ಹಂಗಾರೆ, ಅಥವಾ ಬ್ಯಾಂಕೋ ಗಿಂಕೋ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಎಲ್ಲ ಇರ್ಬೋದು ಹಂಗಾರೆ ಉಳಿದಿದ್ದು. ಯಾಕಂದರೆ 207 ಕೋಟಿ ಇಲ್ವಲ್ಲ ಈ ಲೆಕ್ಕ ಅಲ್ವಾ? ಅದ್ರಲ್ಲಿ ಸಾಲ ಕೊಟ್ಟಿದ್ದಾರೆ. ಫ್ಯಾಮಿಲಿ ಒಳಗಡೆನೆ ಯಾರೋ ಕಷ್ಟದಲ್ಲಿದ್ದವ್ರಿಗೆ ಸಾಲ ಕೊಟ್ಟಿದ್ದಾರೆ. ಒಟ್ಟು ಸಾಲ ಅವ್ರು ಮಾಡ್ಕೊಂಡಿರೋದು ಸರ್, ಕೊಟ್ಟಿರುವ ಸಾಲ ಒಟ್ಟು ಸಾಲ ಅವ್ರು ಮಾಡಿರೋದು 207 ಕೋಟಿ. ಆಲ್ ರೈಟ್. ಒಂದು 1200 ಗ್ರಾಮ್ ಚಿನ್ನ, ಒಂದು 5 kg ಬೆಳ್ಳಿ, ಅದನ್ನು ಲೆಕ್ಕಾಚಾರ ತೋರಿಸಿದ್ದಾರೆ. ಆಲ್ ರೈಟ್, ತೊಂದರೆ ಇಲ್ಲ. 5 kg ಬೆಳ್ಳಿ ತುಂಬ ದೊಡ್ಡದೇನಲ್ಲ. ಒಂದು 4 ದೇವರ ವಿಗ್ರಹ, ಪೂಜೆ ಗೀಜೆಗೆ ಒಂದು ತಟ್ಟೆ, ಒಂದು 4 ಬಟ್ಲು, ಒಂದು ಇದು ಈ ಥರದಿದ್ದರೆ ನಿಮ್ಗೆ ಹೆಚ್ಚು ಕಡಿಮೆ ಅದು 4-5 kg ಬಂದು ಕೂತ್ಕೊಂಡ್ಬಿಡುತ್ತೆ. ಅದೇನು ತುಂಬ ಅಲ್ಲ ಅದು ನನ್ನ ಪ್ರಕಾರ. ಯಾ ಓಕೆ. ಈಗ ನೆಕ್ಸ್ಟು ಪ್ರಜ್ವಲ್ ರೇವಣ್ಣ ಅವರು, ಅಲ್ಲಿಗೆ ಹೋಗೋಣ. 19ರಲ್ಲಿ ಇವ್ರದ್ದು 10 ಕೋಟಿ ರೂಪಾಯಿ ಇತ್ತಂತೆ ಆಸ್ತಿ. ಇತ್ತಂತೆ ಅಲ್ಲ, ಇತ್ತು, ಯಾಕಂದರೆ ಆವಾಗಲೂ ಡಿಕ್ಲೇರ್ಡ್. ಈಗ 24ರಲ್ಲಿ ಅದು 40 ಕೋಟಿ ರೂಪಾಯಿ ಆಗೋಗಿದೆ. 41 ಹೆಚ್ಚು ಕಡಿಮೆ ಆಗಿದೆ.
ಆಸ್ತಿ ಪ್ರಮಾಣ ಹೆಚ್ಚಳ 30 ಕೋಟಿ ರೂಪಾಯಿ ಆಗಿದೆ. 1 kg ಚಿಲ್ಲರೆ ಚಿನ್ನ, ಒಂದು 23 kg ಬೆಳ್ಳಿ ಅವ್ರ ಹತ್ರ. ಒಂದು ಪಿಸ್ತೂಲು, ಒಂದು ರೈಫಲ್ಲು, ಒಂದು 31 ಹಸು, ಒಂದು 4 ಎತ್ತಿದೆಯಂತೆ ಇವ್ರ ಹತ್ರ. ಪಿಸ್ತೂಲು, ರೈಫಲ್ಲು ಎರಡೆರಡು ಯಾಕ್ರಿ ನಿಮಗೆ? ನಮ್ಗೆ ಗೊತ್ತಿಲ್ಲ ಯಾಕೆ ಇಟ್ಕೊಂಡಿದ್ದಾರೆ, ನಮ್ಗೇನು ಗೊತ್ತು. ಇವ್ರದ್ದು ಆಸ್ತಿ ಗೊತ್ತಾಯ್ತಾ ಈಗ? ಹೇಳಿದ್ವಾ? ಓಕೆ. ಬ್ರಿಜೇಶ್ ಚೌಟ ದಕ್ಷಿಣ ಕನ್ನಡದ BJP ಅಭ್ಯರ್ಥಿ. ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನಾನು ಮಂಗಳೂರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ನನಗೆ ಈ ಕ್ಯಾಂಡಿಡೇಟ್ ನನ್ನನ್ನು ಭೇಟಿ ಮಾಡಿದ್ರು. ಓಕೆ. ಬ್ರಿಜೇಶ್ ಚೌಟ, ನಾನು ಈ ಥರ ಆರ್ಮಿ ಮ್ಯಾನು, ದೇಶಕ್ಕೆ ಸೇವೆ ಮಾಡಿದ್ದೀರಿ, ಅವಕಾಶ ಸಿಕ್ಕಿದಾಗ ಒಳ್ಳೆ ಸೇವೆ ಮಾಡಿ ರಾಜ್ಯಕ್ಕೂ ಜನಕ್ಕೂ, ಒಳ್ಳೇದಾಗಲಿ ನಿಮಗೆ, ಥ್ಯಾಂಕ್ ಯು, ನಿಮ್ಗೆ ಆಗತ್ತಾ ಅಂತ. ನನಗೆ ಯಾವ ನಂಬಿಕೆ ಇರಲಿಲ್ಲ. ಯಾರೋ ಓಡಾಡ್ಕೊಂಡಿದ್ದಾರೆ, ಒಬ್ರು ಇನ್ನೊಬ್ರು ಅನ್ಕೊಂಡಿದ್ದೆ. ನಿಜವಾಲು ಸೀರಿಯಸ್ಲಿ. ಏಕೆಂದರೆ ನಂಗೆ ನಳಿನ್ ಕುಮಾರ್ ಕಟೀಲಿನ ವಿರುದ್ಧದಲ್ಲಿ ಇವ್ರನ್ನ ತನ್ನ ಟಿಕೆಟ್ ಕೊಡ್ಬೋದು ನನಗೆ ಅವತ್ತು ಹೊಳಿಲೂ ಇಲ್ಲ, ನನಗೆ ಅದು ಹೊಳಿಬೇಕಾಗಿರಲಿಲ್ಲ. ಜನರಲ್ ಆಗಿ ಮಾತಾಡಿ. ಹಾಂ, ಜನರಲಿ. 42 ವರ್ಷದ ಅವಿವಾಹಿತ ನಿವೃತ್ತ ಸೇನಾನಿ ಇವರು, ಆರ್ಮಿ ಬ್ಯಾಕ್ಗ್ರೌಂಡಿಂದ ಬಂದಿರೋಂಥವ್ರು ಇವರು. ಒಟ್ಟು ಆಸ್ತಿ 70,81,000. ಐ ರಿಪೀಟ್, 70,81,000. ಸಾಲ ಒಂದು 9 ಲಕ್ಷ ಚಿಲ್ಲರೆ ಇದೆ. ವೆರಿ ಆರ್ಡಿನರಿ ಮಿಡ್ಲ್ ಕ್ಲಾಸ್ ಲೆವೆಲ್ಸಲ್ಲಿರೋ ಅರ್ನಿಂಗ್ಗಳಿದ್ದಂಗೆ ಇದೆ ಇದು ಸದ್ಯಕ್ಕೆ. ಮತ್ತು ಅವಿವಾಹಿತ, ಹಾಗಾಗಿ ಯಾರಿಗೆ ಮಾಡ್ಕೋಬೇಕಪ್ಪ ಅಂತ ಇರ್ಬೋದು, ಅಥವಾ ಹೀಗಿರ್ಬೋದು. ಸೇನೆಯಲ್ಲಿ ಇದ್ದಿದ್ದರಿಂದ ಅದು ಯಾವುದು ಅಂತಹ ಗೋಜಲ್ಗಳಿಗೆ ಹೋಗಿಲ್ಲ. ಮೂರನೇದು ಭಾಳ ಇಂಪಾರ್ಟೆಂಟ್, ಇವ್ರ ಅಪ್ಪ ಮತ್ತು ಇವ್ರ ಅಮ್ಮ ಸಿಕ್ಕಾಪಟ್ಟೆ ಶ್ರೀಮಂತರ ಅಲ್ಲ ಅಂತ ಗೊತ್ತಾಗ್ತಿದೆ. ಆಸ್ತಿ ಡಿವೈಡ್ ಇದ್ದು ಡಿವೈಡ್ ಆಗದೆ ಇದ್ದರೆ ನಂಗೆ ಗೊತ್ತಿಲ್ಲ. ಇದು ನಿವೃತ್ತ ಸೇನಾನಿಯ ಕತೆ. ನಿವೃತ್ತ ಸೇನಾನಿಗೆ ಇರಬೇಕಾದ ಎಲ್ಲ ಲಕ್ಷಣಗಳು ಹಣಕಾಸು ವಿಚಾರದಲ್ಲಿ ಚೆನ್ನಾಗಿದ್ದಂಗಿದೆ. ಸರ್, ಇವ್ರುಗಳ ಆಸ್ತಿ ವಿವರವನ್ನು ಒಬ್ಬ ಮತದಾರ ಯಾಕೆ ತಿಳ್ಕೊಳ್ಬೇಕಾಗತ್ತೆ ಸರ್? ಒಂದು ನನ್ನನ್ನು ಪ್ರತಿನಿಧಿಸುತ್ತಿರುವವರ ಆಸ್ತಿ ಎಷ್ಟು ಅನ್ನೋದನ್ನು ತಿಳ್ಕೊಳ್ಳೋದು ಒಂದು ಕುತೂಹಲವೂ ಹೌದು. ಇನ್ನೊಂದು, ಮಾಹಿತಿಯಾಗಿ ಯಾಕೆ ಬೇಕು ಅಂದರೆ, ಯಾವ ರೂಪದಲ್ಲಿ ಇವುಗಳು ಮಾಡ್ತಿರ್ತಾರೆ ಅನ್ನೋ ಆರೋಪಗಳು ಬಂದಾಗ ಅವರಿಗೆ ತೀರ್ಮಾನಕ್ಕೆ ಅದೊಂದು ದಾರಿಯನ್ನು ಮಾಡಿಕೊಡಬಹುದು. ಯಾಕಂದರೆ ಭಾರತದ ಬಹುಜನರಿಗೆ ಅರ್ಥವಾಗದ ವಿಚಾರ ಯಾವುದು ಅಂತಂದರೆ, ಎಸ್ಟಾಬ್ಲಿಷ್ಡ್, ನಾನು ಈ ಕೇಸಲ್ಲಿ ಹೇಳ್ತಿಲ್ಲ ಅಂದರೆ ಈಗ ಯಾರೋ ಸುರೇಶ್ ರೇವಣ್ಣ ನಾನು ಅವ್ರ ಕೇಸಲ್ಲಿ ಹೇಳ್ತಿಲ್ಲ, ನಾನು ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ಗಳಿರಲ್ಲ, ಆಸ್ತಿಗಳು ರೈಸ್ ಆಗ್ತಾ ಹೋಗುತ್ತೆ ರಾಜಕಾರಣಿಗಳಿಗೆ, ಹೇಗೆ ಸಾಧ್ಯ ಅಂತ ಬಹುಭಾರತೀಯರನ್ನ ಕಾಡುವ ಪ್ರಶ್ನೆ ನಂಬರ್ 1. ನಂಬರ್ 2, ಆ ತಂತ್ರಜ್ಞಾನ ಏನಿದೆ ಅಂದರೆ ವ್ಯವಹಾರವನ್ನು ಕಷ್ಟಪಟ್ಟು ದುಡಿಯೋ ಅಂತ ಯಾವುದೇ ಒಂದು ಕಂಪನಿ ಆಗಲಿ, ಕಷ್ಟಪಟ್ಟು ದುಡಿದ್ರೆ ಸರಿ, ದುಡ್ಡು ಮಾಡಬಾರ್ದು ಅಂತ ನಾನು ಹೇಳಿಲ್ಲ. ಕಷ್ಟಪಟ್ಟು ದುಡಿಯುವ ಯಾವುದೋ ಒಂದು ಕಂಪನಿನೋ ಆಫೀಸೋ ಬಿಸ್ನೆಸ್ಸೋ ಏನೋ ಒಂದನ್ನು ನಡೆಸಿ ಕಷ್ಟಪಟ್ಟು ಮಾಡಿದಾಗ ದುಡ್ಡು ಮಾಡಿದ್ರೆ ಜನ ಯಾರು ಅಬ್ಜೆಕ್ಟ್ ಮಾಡಲ್ಲ. ಟಾಟಾ ಹತ್ರ ಯಾಕ್ರಿ ಕಾಸಿದೆ, ಅಂಬಾನಿ ಅದು ಯಾಕ್ರಿ ದುಡ್ಡು ಬಂತು ಅಷ್ಟೊಂದು ಇಲ್ಲ, ದೇ ವರ್ಕ್ಡ್ ಹಾರ್ಡ್ ಅದಕ್ಕೆ ಅಂತ ಅವ್ರ ಲೆಕ್ಕಾಚಾರ. ಹಾಗಾಗಿ ಭಾಳ ಜನಕ್ಕೆ ಅರ್ಥವಾಗದ ತಂತ್ರಜ್ಞಾನ ಯಾವುದು, ಸಾಫ್ಟ್ವೇರ್ ಏನಪ್ಪ, ಈ ರಾಜಕಾರಣಿಗಳ ಸಾಫ್ಟ್ವೇರ್ ಏನು ಅನ್ನೋದು ನಮ್ಗೆ ಅರ್ಥವಾಗಿಲ್ಲ. ಹಾಗಾಗಿ ಆಗಾಗ್ಗೆ ಈ ಮಾಹಿತಿ ಬರ್ತಾ ಇದ್ದರೆ, ಒಂದು ನಾನು ಹೇಳಿದ್ದ 3 ಅಂಶಗಳು, ಮೂರನೇದು ಪ್ರಜಾಪ್ರಭುತ್ವ ಎಷ್ಟು ಶ್ರೀಮಂತವಾಗಿದೆ ಅಂತಲೂ ಗೊತ್ತಾಗುತ್ತೆ. ಎಸ್. ಇನ್ನು ಕೋಲಾರ ಹೊರತುಪಡಿಸಿ ಮಂಡ್ಯ, ಹಾಸನ ಅಭ್ಯರ್ಥಿಗಳ ಹೆಸರನ್ನ ಜೆಡಿಎಸ್ ಹೇಳದೆಯೇ ಹೇಳಿದೆ. ಇಂದು ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಲನ ಸಭೆಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕರ್ತರ ಅಪೇಕ್ಷೆ ಒತ್ತಡಕ್ಕೆ ತಲೆಬಾಗಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದ್ರು. ಕುಮಾರಸ್ವಾಮಿ ಪರವಾಗಿ ವಿಜಯೇಂದ್ರ, ಅಶ್ವಥ್ ನಾರಾಯಣ್ ಬ್ಯಾಟ್ ಬೀಸಿದ್ರು. ನಾರಾಯಣಗೌಡ ಕೂಡ ಹಿಂದಿನದನ್ನೆಲ್ಲ ಮರೆತು ಎಚ್ಡಿಕೆ ಪರವಾಗಿ ಕೆಲಸ ಮಾಡುವ ಘೋಷಣೆಯನ್ನ ಮಾಡಿದ್ರು. ನಾಮಪತ್ರ ಸಲ್ಲಿಸಲು ಕೊನೆ ದಿನವಾದ ಏಪ್ರಿಲ್ 4ರಂದು ಕುಮಾರಸ್ವಾಮಿ ನಾಮಪತ್ರವನ್ನು ಸಲ್ಲಿಸುತ್ತಾರೆ. ಅಂದು 50,000 ಜನರನ್ನ ಸೇರಿಸೋದಕ್ಕೆ ದೋಸ್ತಿಗಳು ಪ್ಲಾನ್ ಮಾಡಿದ್ದಾರೆ. ಇಂದು ಕುಮಾರಸ್ವಾಮಿ ಮೈಸೂರಿನಲ್ಲಿ ಚಾಮುಂಡಿ, ಶ್ರೀರಂಗಪಟ್ಟಣದಲ್ಲಿ ನಿಮಿಷಾಂಬ ದರ್ಶನವನ್ನ ಮಾಡಿದ್ರು. ಹಾಲಿ ಸಂಸದೆ ಸುಮಲತಾ ಅವರು ಕರೆದಿದ್ದಂತಹ ಸಭೆ ಮತ್ತೊಮ್ಮೆ ಮುಂದಕ್ಕೆ ಹೋಗಿದೆ. ಸುಮಲತಾ ಶನಿವಾರ ಬೆಂಬಲಿಗರ ಸಭೆಯನ್ನ ನಡೆಸಲಿದ್ದಾರೆ ಎನ್ನಲಾಗ್ತಾ ಇದೆ. ಈ ಮಧ್ಯೆ ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸೋಲಿಸೋದು ಖಚಿತ ಅಂತ ಸಿಎಂ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಸೋಲಿಸೋದು ಖಚಿತ ಅಂದ್ರೆ ಓಕೆ ಆಗ್ತಿತ್ತು. ಆಲ್ರೈಟ್, ಏನ್ ಹೇಳಿದ್ದಾರೆ ನೋಡೋಣ. ರಾಮನಗರ ಜಿಲ್ಲೆ ನಮ್ಮ ತವರು ಜಿಲ್ಲೆ ಅಂತಿದ್ರು. ನಮಗೆ ಜೀವ ಕೊಟ್ಟಂತ ಜಿಲ್ಲೆ, ರಾಜಕೀಯವಾಗಿ ಜೀವದಾನ ಕೊಟ್ಟಿರ್ತಕ್ಕಂಥ ಜಿಲ್ಲೆ. ಈಗ ಮಂಡ್ಯಕ್ಕೆ ಹೋಗ್ತಾ ಇದ್ದಾರೆ. ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಾಗಲೇ ಅವ್ರ ಮಗ ಸೋತರು ಅಲ್ಲಿ ಮಂಡ್ಯದಲ್ಲಿ. ಕಳೆದ ಬಾರಿ ಇಲ್ಲಿ ರಾಮನಗರದಲ್ಲಿ ಸೋತರು.
ಈಗ ಕುಮಾರಸ್ವಾಮಿ ಅಲ್ಲಿ ನಿಂತ್ಕೊಳ್ಳಕ್ ಹೋಗ್ತಾ ಇದ್ದಾರೆ. ನನಗಂತೂ ಗ್ಯಾರಂಟಿ ಇದೆ, 100% ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲ್ತಾರೆ. ಎರಡೂ ಪಕ್ಷಗಳ ಕಾರ್ಯಕರ್ತರು, ಎರಡೂ ಪಕ್ಷಗಳ ನಾಯಕರು ಇವತ್ತಿನ ಒಂದು ಸಂದರ್ಭದಲ್ಲಿ ನಿಮ್ಮ ಅವಶ್ಯಕತೆ ನಮಗಿದೆ, ಬರಬೇಕು ಅಂತಕ್ಕಂಥ ಆದೇಶ ಮತ್ತು ಸಲಹೆಯನ್ನು ಕೊಟ್ಟಿದ್ದಾರೆ. ನನಗೆ ಆದೇಶ ಕಾರ್ಯಕರ್ತರಿಂದ ಬಂದಿರತಕ್ಕಂಥದ್ದು. ನಾನು ಫಲಾನುವಾದಿ ಅಲ್ಲ, ನನ್ನ ಭಾಗದ ಜನತೆಯ ಅಪೇಕ್ಷೆ ಏನಿದೆ ಅದಕ್ಕೆ ತಲೆ ಕೊಟ್ಟು ಬಂದಿರತಕ್ಕಂಥವ್ರು ನಾನು. ಕುಮಾರಸ್ವಾಮಿ ಅವರು ಚುನಾವಣೆ ಸೋತೆ ಇಂಥ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸಂಸದರು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಜನರಿಗಾಗಿ ಜನರಿಗೋಸ್ಕರ ತನ್ನ ಪ್ರಾಣವನ್ನ ಮುಡುಪಾಗಿರ್ತಕ್ಕಂಥ ಕುಮಾರಸ್ವಾಮಿ ಅಂತ ಕ್ಷೇತ್ರದ ಸಂಸದರಾಗಬೇಕು ಸಾಧ್ಯ. ಎಲ್ಲ ಒಂದ್ ಕಡೆ ಪ್ರಬಲವಾಗಿ ಪ್ರತಿನಿಧಿಸುವಂತ ನಾಯಕ ಬೇಕು, ಎಲ್ಲ ಒಂದ್ ಕಡೆ ತಲೆ ಕೆರ್ಕೊಂಡು ಯಾರೋ ಹಿಂದೆ ನಿಂತ್ಕೊಂಡು ಯಾವ ವಿಚಾರವನ್ನ ಮಾತಾಡೋದ್ರೆ ವಿಚಾರಗಳನ್ನೇ ಮಾತಾಡಕ್ ಬರ್ತದಂತ ವ್ಯಕ್ತಿಗಳನ್ನ ನಾವು ಕಟ್ಕೊಂಡಿರ್ಬೇಕಾ? ಕುಮಾರಣ್ಣನವರು ಇಡೀ ಯಾಕೆ ಸರ್? ಒಳ್ಳೆ ಜೋಕು. ಎಸ್, ಅಂದ್ರೆ ಕುಮಾರಸ್ವಾಮಿ ಅವರು ಫೈನಲ್ ಆಯ್ತು, ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೆ. ಕುಮಾರಸ್ವಾಮಿ ಅವರು ರಾಮನಗರನೋ ಮಂಡ್ಯನೋ ಬಾದಾಮಿನೋ ಅಥವಾ ಬಳ್ಳಾರಿನೋ ಎಲ್ಲ ಬೇಕಾದ್ರೂ ಇರಕ್ಕೆ ಸರ್ವತಂತ್ರ ಸ್ವತಂತ್ರರು ಕರ್ನಾಟಕದಲ್ಲಿ. ಇಲ್ಲೇ ಇರಬೇಕು ಅಂತ ಯಾವುದೇ ರೂಲ್. ರಾಮನಗರ ತವರು ಜಿಲ್ಲೆ ಅಂತಂದವ್ರು ಮಂಡ್ಯ ಹೊಟ್ಟೋಗ್ತಿದ್ದಾರೆ ಅಂತ ಸಿದ್ದರಾಮಯ್ಯನವರು ಆರ್ಗ್ಯುಮೆಂಟ್ ಆದರೆ, ಎಲ್ಲವನ್ನೂ ಕೊಟ್ಟ ರಾಮನಗರವನ್ನು ಬಿಟ್ಟು ಈಗ ಮಂಡ್ಯ ಹೊಟ್ಟೋಗ್ತಿದ್ದಾರೆ ಅನ್ನೋದಿದ್ರೆ, ಎಲ್ಲವನ್ನೂ ವರ್ಣ ಮತ್ತು ಚಾಮುಂಡೇಶ್ವರಿ ಕೊಟ್ಟಿತ್ತು ನಿಮಗೆ, ನೀವು ಯಾಕೆ ಬಾದಾಮಿಗೆ ಹೋದ್ರಿ? ಎಲ್ಲವನ್ನೂ ಕೊಟ್ಟಿತ್ತು ರಾಹುಲ್ ಗಾಂಧಿಗೆ ರಾಯ್ಬರೇಲಿ ಅಥವಾ ಮೆತ್ತಿನಲ್ಲಿ, ಅವ್ರು ಯಾಕೆ ಹೋದ್ರು ವಯನಾಡಿಗೆ? ಈ ಆರ್ಗ್ಯುಮೆಂಟ್ಸ್ ಎಲ್ಲ ವರ್ಕ್ ಆಗಲ್ಲ. ಹೊಸ ಆರ್ಗ್ಯುಮೆಂಟ್ಗಳನ್ನ ಕಂಡಿಡ್ಕೊಳ್ಳಿ ಎಲ್ಲರೂ. ಹಳೇದನ್ನ ಜನ ಲೆಕ್ಕ ಇದು ವರ್ಕ್ ಆಗಲ್ಲ. ಇದಕ್ಕೆ ಕೌಂಟರ್ಗಳು 1000 ಸಿಕ್ಕಿಬಿಡುತ್ತವೆ. ಫಾರ್ ಎಕ್ಸಾಂಪಲ್, ಈಗ ನಾನು ಹೇಳ್ತೀನಿ, ಸೋಲೋದು ಖಚಿತ ಅಂತ ಸಿದ್ದರಾಮಯ್ಯನವ್ರು ಹೇಳೋದು ಬೇರೆ, ಜನ ನಿಮ್ಗೆ ಇಷ್ಟ ಬಂದಿದ್ದ ತೀರ್ಮಾನ ನೀವು ಮಾಡ್ಕೊಳ್ಳಿ. ಅಲ್ಟಿಮೇಟ್ಲಿ ಜನ ಸೋಲಿಸ್ಬೇಕು ಅಥವಾ ಜನ ಗೆಲ್ಲಿಸ್ಬೇಕು. ಜನರ ಕೈಯಲ್ಲೇ ಈಗ ಅಶ್ವಥ್ ನಾರಾಯಣ್ ಹೇಳ್ದಂಗೆ ಸ್ಟ್ರಾಂಗ್ ಲೀಡರ್ ಬೇಕಾ, ತಲೆ ಕಿರ್ಕೊಂಡು ನಿಲ್ಲವನ್ ಬೇಕಾ ಅಂತಂದ್ರೆ, ನಮಗೆ ಭಾಳ ಜನರ ಬಗ್ಗೆ ಅದೇ ಅನುಮಾನ ಇರೋದು. ಯಾಕೆ ಸರ್? ತಲೆ ಕೆರ್ಕೊಂಡು ನಿಲ್ಲೋವು ಇವೆಲ್ಲ ಅಂತ. ಭಾಳ ಲೀಡರ್ಗಳ ಬಗ್ಗೆ ಅಥವಾ ನಮ್ಮ ಪ್ರತಿನಿಧಿಗಳ ಬಗ್ಗೆ ನಮ್ಗೆ ಈ ಅನುಮಾನ ಇದೆ. ಸುಮ್ಮನೆ ನಮ್ಮನ್ನು ಕೆರಳಿಸ್ಬೇಡಿ. ಬಾಯಿಗೆ ಬಂದಂಗೆ ಹೇಳ್ಬಿಡ್ತೀವಿ ಎಲ್ಲರ ಹೆಸರು ಮೇಲೆ. ಯಾರ್ಯಾರು ತಲೆ ಕೆರ್ಕೊಂಡು ಯಾರ್ಯಾರು ನಿಂತಿರಲಿಲ್ಲ ಅವನಿಗೂ ಗೊತ್ತಿದೆ. ಇಲ್ಲಿ ಸುಮ್ಮನೆ ನೀವು ನಿಂತ್ಕೊಳ್ಳಿ. ಬಟ್ ಇಟ್ ಕೆನಾಟ್ ಬಿ ಟ್ರೀಟೆಡ್ ಆ್ಯಸ್ ಕುಮಾರಸ್ವಾಮಿ ಹೊರಗಡೆ ಅಂತವ್ರೋ, ಹಂಗಾಗಲ್ಲ ಅಂತ ನಾನು ಹೇಳೋದು. ಇಟ್ ಇಸ್ ನಾಟ್ ಪಾಸಿಬಲ್. ಅದು ಇಂಪಾರ್ಟೆಂಟ್ ಆಗೋದಾಗಿದ್ದಿದ್ರೆ ನಿಮ್ಗೆ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಆರ್ಗ್ಯುಮೆಂಟ್ ಮಾಡೋಕ್ಕೆ ಬರಲ್ಲ. ನೀವು ಆಯ್ಕೆ ಮಾಡೋ ಕ್ಷೇತ್ರಕ್ಕೆ, ಫಾರ್ ಎಕ್ಸಾಂಪಲ್ ನಾಳೆ ರಕ್ಷಾರಾಮಯ್ಯನವ್ರು ಮಾಡ್ತಾರೆ, ನೀವು ಹೊರಗಡೆ ಅಂತ ಹೇಳ್ತೀರಲ್ಲ ಚಿಕ್ಕಬಳ್ಳಾಪುರದ ಹಂಗಾರೆ, ಹಂಗಾಗಲ್ಲ. ವೀರಪ್ಪ ಮೊಯ್ಲಿನ ತೊಗೊಂಡೋಗ್ಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ ಹಾಕಿದ್ರಿ, ಅವ್ರನ್ನೇನಂತ ಕರಿತೀರಿ? ಅವ್ರನ್ನೇನಂತ ಕರಿತೀರಿ ಹಂಗಾರೆ? ಸಿದ್ದರಾಮಯ್ಯನವ್ರದ್ದೇ ಕ್ಲಾಸಿಕ್ ಎಕ್ಸಾಂಪಲ್ ಇದೆಯಲ್ಲ. ಬಾದಾಮಿಗೆ ಹೋಗಿದ್ದು. ಬೇಡಪ್ಪ, ಈಗ ಡಿ ಕೆ ಶಿವಕುಮಾರ್ಗೆ ಸಂಬಂಧ ಬೇರೆ ಆಗಿದಾರಪ್ಪ, ಕೃಷ್ಣ ಅವ್ರು ಬಂದು ಚಾಮರಾಜಪೇಟೆಗೆ ಇದು ಬೆಂಗಳೂರಲ್ಲೆಲ್ಲ ಬಂದ್ರಪ್ಪ, ಅವ್ರನ್ನೇನಂತ ಕರಿತಿದ್ರಿ ಆಗ? ನಿಮ್ಗೆ ಇಷ್ಟಿಷ್ಟ ಬಂದಿದ್ದ ಕ್ಷೇತ್ರದಲ್ಲಿ ಇಷ್ಟಿಷ್ಟ ಬಂದಿದ್ದ ಆರ್ಗ್ಯುಮೆಂಟ್ ಮಾಡೋಕ್ಕಾಗಲ್ಲ, ಆಗಬಾರ್ದು. ಆದರೆ ಅದನ್ನು ಜನ ತಿರಸ್ಕಾರ ಮಾಡಬೇಕು. ಯಾರೇ ಮಾಡಲಿ, ಬಿಜೆಪಿಯವ್ರು ಮಾಡಿದ್ರು ಅಷ್ಟೇ, ಕಾಂಗ್ರೆಸ್ನವ್ರು ಮಾಡಿದ್ರು ಅಷ್ಟೇ. ಇಂಥದ್ದೆಲ್ಲ ನಾವು ನೋಡಿದೀವಿ, ಕೂತ್ಕೊಳ್ರಪ್ಪ ಅಂತೇಳಿ. ಎಸ್.